ಇನ್ನು ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಪಡೆಯೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಹಲವು ದಿನಗಳಿಂದಲೂ ಆಟೋ ಚಾಲಕರು ಇಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಗ್ಯಾಸ್ಗಾಗಿ ಚಾತಕ ಪಕ್ಷಿಗಳಂತೆ ಆಟೋ ಚಾಲಕರು ಕಾಯ್ತಾ ಇದ್ದಾರೆ. ಪದ್ಮನಾಭನಗರ ಪ್ರೊಫೈಲ್ ಎಲ್ಪಿಜಿ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ರೋಡ್ ತುಂಬಾ ನೂರಾರು ಆಟೋಗಳೇ ಕಂಡು ಬರ್ತಾ ಇದೆ. ಮೊನ್ನೆ ಕ್ಲೋಸ್ ಆಗಿದ್ದಂತಹ ಗ್ಯಾಸ್ ಬಂಕ್ ಇಂದು ಮತ್ತೆ ಓಪನ್ ಆಗಿತ್ತು. ಮಧ್ಯಾಹ್ನ 3 ಗಂಟೆವರೆಗೂ ಮಾತ್ರ ತೆರೆದಿರುತ್ತೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಸ್ಟಾಕ್ ಖಾಲಿ ಆಗುತ್ತೆ ಅಂತ ಹೇಳಿ ಮಂಗಳವಾರ ಲೋಡ್ ಬರುತ್ತೆ ಅಂತ, ಲೋಡ್ ಬಂದ್ರೆ ಮಾತ್ರ ಓಪನ್ ಇಲ್ಲದೆ ಇದ್ರೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಯುದ್ಧದ ಎಫೆಕ್ಟ್ ನಿಂದ ರಾಜಧಾನಿಯ ಆಟೋ ಚಾಲಕರು ಕಳೆದ 1 ತಿಂಗಳಿನಿಂದ ಕೂಡ ಆಟೋ LPGಗಾಗಿ ಸಂಕಷ್ಟವನ್ನು ಎದುರಿಸ್ತಾ ಇರುವಂತದ್ದು. ಸದ್ಯ ನಾನೀಗ ಪದ್ಮನಾಭನಗರದಲ್ಲಿರುವಂತಹ ಪ್ರೊಫೈಲ್ LPG ಆಟೋ ಬಂಕ್ನ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಮೊನ್ನೆ ಅಷ್ಟೇ ಈ ಬಂಕು ಕೂಡ ನೋ ಸ್ಟಾಕ್ ಬೋರ್ಡ್ ಹಾಕಿತ್ತು, ಅಂದ್ರೆ ಸ್ಟಾಕ್ ಇಲ್ಲದೆ ಈ ಬಂಕು ಕ್ಲೋಸ್ ಆಗಿತ್ತು. ಈಗ ಸ್ಟಾಕ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಆಟೋಗಳಿಗೆ LPGಯನ್ನ ಹಾಕಲಿಕ್ಕೆ ಮುಂದಾಗಿದ್ದಾರೆ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಆಟೋ ಚಾಲಕರು ಬೆಳಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತು ಈಗ ಆಟೋ LPGಯನ್ನ ಹಾಕಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಆಟೋ ಚಾಲಕರಿಗಿರುವಂಥ ಅಸಮಾಧಾನ ಅಂತ ಹೇಳಿದ್ರೆ, ಬೆಳಗ್ಗೆಯಿಂದ ಆಟೋಗಳಿಗೆ ಬಾಡಿಗೆಯನ್ನ ಹುಡ್ಕೊಂತದನ್ನು ಬಿಟ್ಟು ಆಟೋ LPGಯನ್ನ ತುಂಬಿಸ್ಕೊಳ್ಳುವಂಥದಕ್ಕೆ ಮುಂದಾಗ್ತಾ ಇದೀವಿ ಅಂತೇಳಿ ಬೆಂಗಳೂರಿನಲ್ಲಿ ಸುಮಾರು 160ಕ್ಕೂ ಹೆಚ್ಚು ಆಟೋ LPG ಬಂಕ್ಗಳಿರುವಂಥದ್ದು. ಅದರಲ್ಲಿ 30ರಷ್ಟು ಬಂಕ್ಗಳು ಮಾತ್ರ ಓಪನ್ ಇರುವಂಥದ್ದು. ಅದರಲ್ಲೂ ಆ ಬಂಕ್ಗಳು 30ರಷ್ಟು ಬಂಕ್ಗಳು ಯಾವಾಗ ಕ್ಲೋಸ್ ಆಗುತ್ತೋ, ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ, ಯಾವಾಗ ನೋ ಸ್ಟಾಕ್ ಬೋರ್ಡ್ ಹಾಕ್ತಾರೋ ಗೊತ್ತಿಲ್ಲ. ಕೆಲವೊಂದಷ್ಟು ಬಂಕ್ಗಳಲ್ಲಿ ಆಟೋಗಳಿಗೆ 200ರಿಂದ 300 ರೂಪಾಯಿಯಷ್ಟು ಮಾತ್ರ ಹಾಕ್ತಿದ್ದಾರೆ. ಕೆಲವೊಂದಷ್ಟು ಬಂಕ್ಗಳಲ್ಲಿ ಮಾತ್ರ ಫುಲ್ ಟ್ಯಾಂಕ್ ಅನ್ನು ಹಾಕ್ತಾ ಇದ್ದಾರೆ. ಈ ಬಗೆಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಲಿ ಆಟೋ ಚಾಲಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದಾರೆ ಅಂತ. ಸರ್, ತಾವು ಎಲ್ಲಿಂದ ಬಂದಿದ್ರೆ ಎಷ್ಟೊತ್ತು ವೆಯ್ಟ್ ಮಾಡಿದ್ರಿ ಸರ್? ಸರ್, ಗುಡ್ಸೋಡ್ ರೋಡು CCP ಆಫೀಸ್ ಹತ್ರನೂ ಕ್ಲೋಸು. ಚಾಮರಾಜಪೇಟೆಯಲ್ಲಿ 70 ಗಾಡಿ ನಿಂತ್ಕೊಂಡೈತೆ. ಅಲ್ಲಿಂದ ಹುಡ್ಕೊಂಡು ಹಂಗೆ ನ್ಯಾಂಡಳ್ಳಿ ಕಡೆ ಬಂದೆ. ನ್ಯಾಂಡಳ್ಳಿ ಕಡೆನೂ ಇಲ್ಲ, ನೋಡ್ಕೊಂಡು ಹಂಗೆ ಬಂದೆ. ಇಲ್ಲಿ ಯಾರೊಬ್ರು ಹೇಳ್ರು ಇಲ್ಲಿ ಸಿಗುತ್ತೆ ಹೋಗ್ರಿ ಅಂತ. ಅಲ್ಲಿ ಬಂದು ಹಾಕ್ಕೊಂಡು ರಿಸಲ್ವರ್ ಇಲ್ಲಿ ಬಂದರೆ ನಮಗೆ ಕಷ್ಟ ಆಗುತ್ತೆ. ಯಾವನು ಇದು ಮಾಡಲ್ಲ, ಆ ಥರ ಆಗ್ಬಿಡುತ್ತೆ ನಮಗೆ. ಮೊದಲು ನಮಗೆ ಗ್ಯಾಸ್ ಸಿಕ್ಕಿದ್ರೆ ನಾವು ಏನೋ ಒಂದು ಜೀವನ ಮಾಡ್ಕೊತೀವಿ. ಮತ್ತೊಬ್ರು ಚಾಲಕರು ಕೂಡ ನನ್ನ ಜೊತೆಲಿ ಇದ್ದಾರೆ. ಸರ್, ತಾವು ಎಲ್ಲಿಂದ ಬಂದಿದ್ರೆ ಎಷ್ಟೊತ್ತಾಯ್ತು ಸರ್? ನಾವು JP ನಗರ 9 ಪ್ಲೇಸಿಂದ ಬಂದಿರೋದು, ಅವಳಹಳ್ಳಿ. ಅಲ್ಲಿ ಸುಮಾರು 5 ಬಂಕ್ ಐತೆ. 5 ಬಂಕು ಗ್ಯಾಸ್ ಇಲ್ಲ. ಎಲ್ಲ ಹೋಗ್ಬೇಕಾಗಿತ್ತು, ನಮ್ಮ ಬಾಡಿಗೆ ಹೋಗ್ಬೇಕಾಯ್ತು. 1,500 ಸಾವಿರ ಬಾಡಿಗೆನೂ ಹೋಯ್ತು, ಟೈಮು ವೇಸ್ಟ್ ಆಯಿತು. ಈಗ ಬಂದಿದ್ದೀನಿ, ನಾವು ಕರೆಕ್ಟಾಗಿ 7 ಗಂಟೆಗೆ ಬಂದಿದ್ದು. ಇವಾಗ ಸಿಗ್ತದೆ ಗಾಡಿ ಆಗ್ತಾಯಿದ್ರು ನಮ್ಮ ಗಾಡಿಗೆ. ನಮ್ಮ JP ನಗರ 9 ಪ್ಲೇಸು ದೊಟ್ಟಿಗೆರೆಯಲ್ಲಿ ನೆನ್ನೆ ಆಗ್ತಾಯಿದ್ರು 105 ರೂಪಾಯಲ್ಲಿ. ಎಲ್ಲಿಂದ ತಗೊಂಡ್ಬರ ಸರ್? ಸರ್, ಈಗ ಇಲ್ಲೇನೋ ಗೌರ್ಮೆಂಟ್ ಬಂಕು ಸರಿಯಾದಂತಹ ರೇಟನ್ನು ತೆಗೆದುಕೊಳ್ತಿದ್ದಾರೆ. ಕೆಲವೊಂದು ಬಂಕ್ಗಳಲ್ಲಿ 110, 120, ಕೆಲವೊಂದು ಬಂಕ್ಗಳು 130 ರೂಪಾಯಿವರೆಗೂ ಕೂಡ ತೆಗೆದುಕೊಳ್ತಿದ್ದಾರೆ. ಅಂದರೆ 55 ರೂಪಾಯಿ ಇದ್ದ, ಯುದ್ಧಕ್ಕಿಂತ ಮುಂಚೆ 55 ರೂಪಾಯಿ ಇದ್ದಂತಹ ರೇಟು ಈಗ 110, 120, 130ವರೆಗೂ ತೆಗೆದುಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ದರವನ್ನು ಕೊಟ್ಟು ಆಟೋ ಚಾಲಕರು ಬಾಡಿಗೆ ನೋಡೋದು ದುಡಿಮೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ? ಸರ್, ತುಂಬ ಕಷ್ಟ ಐತೆ, ಗೊತ್ತಾಯ್ತಾ? ಇದು ಅಧಿಕಾರ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ, ಗೊತ್ತಾಯ್ತಾ? ಯಾರಾದರೂ ಕೇಳೋರಿದ್ರೆ ಏನೋ ಯಾರ ಹತ್ರ DLಗಳು ಐತೆ ಅವ್ರಿಗೆ ಹಾಕ್ಲಿ, ಪಾಪ ಏನೋ ಒಂದು ಹಾಕ್ಲಿ. ಸಿದ್ದರಾಮಯ್ಯ ಅವರು ಅಷ್ಟೇ, ಏನಾದರೂ ಒಂದು 2,000 ಹಾಕ್ಲಿ, ಇಲ್ಲ 1,000 ಹಾಕ್ಲಿ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.